ಹಾಯ್ ಫ್ರೆಂಡ್ಸ್, ಬನ್ನಿ ನಾವು ಇವತ್ತು ಉತ್ತರ ಕರ್ನಾಟಕ ಶೈಲಿಯ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್. ಶಾವಿಗೆ ಉಪ್ಪಿಟ್ಟು ಇದಕ್ಕೆ ಬೇಕಾಗಿರೋದು, ನಾನು ತರಕಾರಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ, ಬೀನ್ಸು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಟು, ಕರಿಬೇವು, ಕೊತ್ತಂಬರಿ ಮತ್ತು ಈರುಳ್ಳಿ ಚಿಕ್ಕದಾಗಿ ಹೆರ್ಚ್ಕೊಂಡಿದ್ದೀನಿ, ಮತ್ತು ಕಡಲೆ ಬೀಜ, ಪುಟಾಣಿ, ಸಾಸಿವೆ ಮತ್ತು ಜೀರಿಗೆ. ನೋಡಿ, ಇದು ಶಾವಿಗೆ, ಇದು ಹೋಮ್ ಮೇಡ್ ಶಾವಿಗೆ. ಇದು ನಮ್ಮ ಕಡೆ ಮನೆಯಲ್ಲೇ ಅಂದರೆ ಮಷಿನ್ಗೆ ಹೋಗ್ಬಿಟ್ಟು ಮಾಡಿಸ್ಕೊಂಬರ್ತಾರೆ. ಅದನ್ನು ಹುರಿದಿಟ್ಕೊಂಡಿದ್ದೀನಿ. ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆ ಹಾಕಿ ಸ್ವಲ್ಪ ಹುರಿಲಿ. ಮತ್ತು ಅದಕ್ಕೆ ಕರಿಬೇವು ಸ್ವಲ್ಪ ಚಟ ಅಂತ ಸಿಡಿದ ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಳ್ಳಿ. ಹಾಗೆ ಬಾಡಿಸ್ತಾ ಇರಿ. ಯಾಕೆ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಾಡಿಸ್ತಾ ಇರಿ, ಇಲ್ಲಾಂದರೆ ಕೆಳಗಡೆ ತಳ ಸೀದ್ಬಿಡುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈ ಟೈಮಲ್ಲೇ ಹಾಕ್ಬಿಡಿ, ಆಮೇಲೆ ಗೊತ್ತಾಗಲ್ಲ. ಮತ್ತು ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ವೆಜಿಟೇಬಲ್ಲು ಹಾಕ್ಕೊಳ್ಳಿ, ಬೀನ್ಸು ಮತ್ತು ಕ್ಯಾರೆಟ್ನ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು, ಯಾಕಂದರೆ ಗಟ್ಟಿ ಇರುತ್ತಲ್ವ, ಅದಕ್ಕೆ. ನೋಡಿ ಫ್ರೆಂಡ್ಸ್, ಇವಾಗ ಈ ಟೈಮಲ್ಲಿ ನೀವು ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಅಂದರೆ ಪುಟಾಣಿ ಇವೆರಡನ್ನು ಹಾಕ್ಕೊಳ್ಳಿ. ನಾನು ನಮ್ಮ ಕಡೆ ಶೇಂಗಾ ಹುರಿದಿರೋ ಶೇಂಗಾನೇ ಇರುತ್ತೆ, ಬಟ್ ಇಲ್ಲ ಆ ಶೇಂಗಾನ ಹಾಕ್ಕೊಂಡಿರೋದು. ಸೊ ಅದಕ್ಕೆ ಅದನ್ನು ಹುರಿದಿಲ್ಲ ಸಪ್ರೇಟಾಗಿ. ನೋಡಿ ಫ್ರೆಂಡ್, ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಹಾಕಿ. ಆ್ಯಕ್ಚುಲಿ ಇದಕ್ಕೆ ಅರಿಶಿನನೇ ಹೈಲೈಟು. ಮತ್ತು ಶಾವಿಗೆಗೆ ಎಷ್ಟು ಅಳತೆ ಬೇಕಾಗುತ್ತೋ ಅಷ್ಟು ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ಇಷ್ಟು ಶಾವಿಗೆಗೆ ಇದನ್ನು ಆಲ್ರೆಡಿ ಹುರಿದಿಟ್ಟಿರೋದು. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಸ್ಮೆಲ್ ಹೆಂಗೆ ಬರ್ತಾ ಇದೆ ಅಂದರೆ ಒಬ್ಬಳೇ ತಿಂದ್ಬಿಡ್ಬೇಕು, ಆ ಥರ ಸ್ಮೆಲ್ ಬರ್ತಾ ಇದೆ. ಇವಾಗ ನೋಡಿ ಫ್ರೆಂಡ್ಸ್, ನೀರು ಕುದೀತಾ ಇದೆ. ಈ ಟೈಮಲ್ಲಿ ಶಾವಿಗೆನ ಹುರಿದಿಟ್ಕೊಂಡಿರ್ತೀವಲ್ಲ, ಶಾವಿಗೆನ ಅದನ್ನು ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದಕ್ಕೆ ತರಕಾರಿ ಅದೆಲ್ಲ ನೀಟಾಗಿ ಶಾವಿಗೆಗೆ ಮಿಕ್ಸ್ ಆಗಬೇಕು. ಹಾಗೆ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಅದು ಗಡ್ಡೆ ಥರ ಆಗಿಬಿಡುತ್ತೆ. ಒಂದು 5 ನಿಮಿಷ ಅದನ್ನು ಸ್ಟೀಮ್ ಥರ ಮಾಡಿ ತೆಗೆದು ನೋಡಿ. ಇನ್ನೂ ನೀರಿದ್ದರೆ ಅದಿನ್ನೂ ಬೇಯಬೇಕು ಅಂತ ಅರ್ಥ. ನೋಡಿ, ಇನ್ನೂ ಲೈಟಾಗಿ ನೀರಿದೆ. ಒಂದು 5-10 ನಿಮಿಷ ನೀವು ನಿಧಾನಕ್ಕೆ ಅದನ್ನು ಮಾಡೋಕ್ಕೆ ಬಿಡಿ. ನೋಡಿ, ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ.